ಇವತ್ತು ಗುತ್ತಿಗೆದಾರರ ಸಂಘದ ವತಿಯಿಂದ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಸಚಿವ ಬೈರತಿ ಸುರೇಶ್ ವಿರುದ್ಧವೂ ಕೂಡ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಎರಡೆರಡು ಕಡೆ ಇವತ್ತು ಒಂದಷ್ಟು ಕಚೇರಿಗಳನ್ನ ಮಾಡಿಕೊಂಡಿದ್ದಾರೆ. ಅಲ್ಲಿ ಮಧ್ಯಸ್ಥಿಕೆಯನ್ನ ಮಾಡಲಾಗುತ್ತೆ, ಮಧ್ಯವರ್ತಿಗಳು ಅಲ್ಲಿ ಇರ್ತಾರೆ ಅನ್ನುವ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಇದಕ್ಕೆ ಗರಂ ಆಗಿದ್ದಾರೆ ಬೈರತಿ ಸುರೇಶ್ ಅವರು. ಸುಮ್ಮನೆ ಗಾಳಿಯಲ್ಲಿ ಗುಂಡನ್ನ ಹೊಡೆಯಬಾರದು ಗುತ್ತಿಗೆದಾರರು ಅಂತ ಹೇಳಿದ್ದಾರೆ. ಅವರು ಮಾಡ್ತಾ ಇರುವಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು, ಇದಕ್ಕೆಲ್ಲ ಉತ್ತರವನ್ನ ಕೊಡಲ್ಲ, ಸಾಕ್ಷಿ ಸಮೇತ ಅರ್ಹರಿಗೆ ಮಾತ್ರ ಟೆಂಡರ್ ಅನ್ನ ಕೊಡ್ತೀವಿ ಅಂತೇಳಿ ಗುತ್ತಿಗೆದಾರರು ಏನು ಆರೋಪವನ್ನ ಮಾಡಿದ್ರು ಆ ವಿಚಾರಕ್ಕೆ ಗರಂ ಆಗಿದ್ದಾರೆ. ವಿಧಾನಸೌಧದಲ್ಲಿ ಪ್ರತಿಕ್ರಿಯೆ ಕೊಟ್ಟಿರೋದು ಬೈರತಿ ಸುರೇಶ್ ಅವರು. ನೋಡಿ, ಸುಮ್ಮನೆ ಗಾಳಿಲಿ ಗುಂಡೊಡೆಯುವಂತ ಕೆಲಸ ಮಾಡಬಾರ್ದು. ಕಾಂಟ್ರಾಕ್ಟರ್ಸ್ ಅಂದು ಯಾವ ಮಧ್ಯವರ್ತಿಗಳು ಯಾರು ಏನು ಅಂತ ಸಾಕ್ಷಿ ಸಮೇತ ಹೇಳಿದ್ರೆ ಅದಕ್ಕೊಂದು ಬೆಲೆ ಇದೆ. ಇದೇ ಡೈಲಿ ಇದೆ ಚಾಳಿ ಆದ್ರೆ ಏನ್ ಮಾಡೋದು? ನಾವು ಇಲಾಖೆ ನಡೆಸೋದು ಹೆಂಗೆ? ಟೆಂಡರ್ ಕೊಡೋದಕ್ಕೂ ಮಿನಿಸ್ಟ್ರಿಗೆ ಏನ್ ಸಂಬಂಧ ಇರ್ತದೆ? ಅಧಿಕಾರಿಗಳು ಯಾರ್ಯಾರು ಎಲಿಜಿಬಲ್ ಇರ್ತಾರೆ, ಯಾರು ಇನ್ಎಲಿಜಿಬಲ್ ಇರ್ತಾರೆ, ಅವ್ರಿಗೆಲ್ಲ ನೋಡಿ ಪತ್ರಗಳು ಯಾರು ಕರೆಕ್ಟ್ ಇರ್ತಾರೆ. ಇಂಥವ್ರಿಗೆ ಈಗ ಹೆಬ್ಬಾಳದಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಹೆಬ್ಬಾಳದಲ್ಲೇ ಕೊಡ್ಬೇಕಾ? ಸುಮ್ಮನೆ ಎಕ್ಸಾಂಪಲ್, ಈಗೆಲ್ಲೋ ಮೈಸೂರಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೆದ್ರೆ ಮೈಸೂರಲ್ಲಿ ಯಾರು ಎಲಿಜಿಬಲ್ ಆಗ್ತಾರೆ ಅಂತ ಮೈಸೂರವ್ರಿಗೆ ಕೊಡ್ಬೇಕಾ? ಯಾರು ಎಲಿಜಿಬಲ್ ಆಗ್ತಾರೆ, ಯಾರು ಅದಕ್ಕೆ ಕರೆಕ್ಟ್ ಇರ್ತಾರೆ ಅವ್ರಿಗೇನೆ ಕೊಡೋಕಾಗುವಂಥದ್ದು. ಸುಮ್ಮನೆ ಈ ತರ ಗಾಳಿಲಿ ಗುಂಡೊಡೆಯುವಂತ ಕೆಲಸ ಯಾರು ನಮ್ಮ ಕಾಂಟ್ರಾಕ್ಟರ್ ಸಂಘದ ಅಧ್ಯಕ್ಷರು ಮಾಡಬಾರ್ದು. ಸುಮ್ಮನೆ ಯಾವ್ದಾದ್ರು ಸಾಕ್ಷಿ ಇದ್ದು ಈ ತರದ ಪರ್ಟಿಕ್ಯುಲರ್ ಕಂಪ್ಲೇಂಟ್ ಇದ್ರೆ ಕೊಡಬಹುದು. ಇದೆಲ್ಲ ಟ್ರಾನ್ಸ್ಪರೆಂಟ್ ಆಕ್ಟ್. ಟ್ರಾನ್ಸ್ಪರೆಂಟ್ ಅಲ್ಲಿ ಯಾರಿಗೂ ಒಬ್ಬನಿಗೂ ಯಾರು ಸಹಾಯ ಮಾಡಕ್ಕಾಗಲ್ಲ, ಮಿನಿಸ್ಟರ್ ಮಾಡಕ್ಕಾಗಲ್ಲ, ಅಧಿಕಾರಿಗಳು ಮಾಡಕ್ಕಾಗಲ್ಲ. ಟ್ರಾನ್ಸ್ಪರೆಂಟ್ ಆಕ್ಟ್ ಅಲ್ಲಿ ಎಷ್ಟೆಷ್ಟು ಲೋಯೆಸ್ಟ್ ಯಾವುದು, ಹೈಯೆಸ್ಟ್ ಯಾವುದು, ಎಷ್ಟು ಪರ್ಸೆಂಟ್, ಏನ್ ಕೆಲಸ, ಏನ್ ವೆಹಿಕಲ್ಸ್, ಏನ್ RMC ಯಾವ್ಯಾವ್ದು ಏನಿದೆ ಅವ್ರಿಗೇನೆ ಕೊಡಕ್ ಬರೋದು. ಸುಮ್ಮನೆ ಅವ್ರೇನೇನೋ ಹೇಳಿದ್ರೆ ಇದಕ್ಕೆಲ್ಲ ನಾವು ಉತ್ತರ ಕೊಟ್ರೆ ಸರಿ ಇಲ್ಲ. ಇದನ್ನ ಕಾನೂನು ಪ್ರಕಾರ ಯಾವರಿಗೆ ಅಧಿಕೃತವಾಗಿ ಯಾರು ಅರ್ಹರಾಗ್ತಾರೆ ಅವ್ರಿಗೇನೆ ಟೆಂಡರ್ ಕೊಡುವಂಥದ್ದು, ಸಾಕ್ಷಿ ಸಮೇತ ಹೇಳ್ಬೇಕಷ್ಟೇ. ಬಿಲ್ ರಿಲೀಸ್ ಮಾಡಕ್ ನಾವು ಈಗಾಗಲೇ ಕ್ರಮ ತಗೊಂಡಿದ್ದೀವಿ. ನಾವು ಬಿಲ್ ರಿಲೀಸ್ ಮಾಡಕ್ಕೆ ಈಗಾಗಲೇ ಫೈನಾನ್ಸ್ ಅವರು ಹೇಳಿದ್ದಾರೆ. ಅಮೃತ್ 1 ನಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಆದಂತಹ ಕೆಲಸಗಳಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಪತ್ರ ಬರೆದಿದ್ರು. ನನ್ನ ಹತ್ರ ಬಂದು ಭೇಟಿ ಮಾಡಿದ್ರು ಮಂಜುನಾಥ್. ಅದ್ರ ಪ್ರಕಾರ ನಾವು ಕ್ರಮ ತಗೊಂಡಿದ್ದೀವಿ. ಈಗ ಫೈನಾನ್ಸ್ ಅವರು ಹೇಳಿದ್ದಾರೆ ಅದೊಂದು 500 ಕೋಟಿ ಬ್ಯಾಲೆನ್ಸ್ ಇದೆ, 300 ಕೋಟಿ 200ರಿಂದ 300 ಕೋಟಿ ದುಡ್ಡು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಿದ ತಕ್ಷಣ ಸೀನಿಯಾರಿಟಿ ಯಾರ್ಯಾರು ಇದೆಯೋ ಆ ದುಡ್ಡೆಲ್ಲ ಕೊಡ್ತೀವಿ. ಬಟ್ ಈ ಸೆಂಟ್ರಲ್ ಏಜೆಂಟ್ಸ್ ಇವೆಲ್ಲ ಸುಮ್ಮನೆ ಮಾತಾಡಬಾರ್ದು ಅದನ್ನೆಲ್ಲ. ಇಲ್ಲ, ಆ ಪತ್ರ ಆ ತರ ಅಲ್ಲಮ್ಮ, ನನಗೆ ಭೇಟಿ ಮಾಡಿದ್ರು, ಬಿಲ್ಸ್ ಕೊಡ್ತಾ ಇಲ್ಲ ಅಂತ ಭೇಟಿ ಮಾಡಿದ್ರು, ಪ್ಯಾಕೇಜ್ ಮಾಡಬಾರ್ದು ಅಂತ ಭೇಟಿ ಮಾಡಿದ್ರು. ಈಗ 1500 ಟೆಂಡರ್ಸ್ ಇರ್ತದೆ, ಕೆಲವು ವರ್ಕ್ಸ್ ಇರ್ತದೆ, 1500 ಟೆಂಡರ್ ಮಾಡಕ್ಕೆ. ಗುತ್ತಿಗೆದಾರರ ಸಂಘದ ವತಿಯಿಂದ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಸಚಿವ ಬೈರತಿ ಸುರೇಶ್ ವಿರುದ್ಧವೂ ಕೂಡ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಎರಡೆರಡು ಕಡೆ ಇವತ್ತು ಒಂದಷ್ಟು ಕಚೇರಿಗಳನ್ನ ಮಾಡಿಕೊಂಡಿದ್ದಾರೆ. ಅಲ್ಲಿ ಮಧ್ಯಸ್ಥಿಕೆಯನ್ನ ಮಾಡಲಾಗುತ್ತೆ, ಮಧ್ಯವರ್ತಿಗಳು ಅಲ್ಲಿ ಇರ್ತಾರೆ ಅನ್ನುವ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಇದಕ್ಕೆ ಗರಂ ಆಗಿದ್ದಾರೆ ಬೈರತಿ ಸುರೇಶ್ ಅವರು. ಸುಮ್ಮನೆ ಗಾಳಿಯಲ್ಲಿ ಗುಂಡನ್ನ ಹೊಡೆಯಬಾರದು ಗುತ್ತಿಗೆದಾರರು ಅಂತ ಹೇಳಿದ್ದಾರೆ. ಅವರು ಮಾಡ್ತಾ ಇರುವಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು, ಇದಕ್ಕೆಲ್ಲ ಉತ್ತರವನ್ನ ಕೊಡಲ್ಲ, ಸಾಕ್ಷಿ ಸಮೇತ ಅರ್ಹರಿಗೆ ಮಾತ್ರ ಟೆಂಡರ್ ಅನ್ನ ಕೊಡ್ತೀವಿ ಅಂತೇಳಿ ಗುತ್ತಿಗೆದಾರರು ಏನು ಆರೋಪವನ್ನ ಮಾಡಿದ್ರು ಆ ವಿಚಾರಕ್ಕೆ ಗರಂ ಆಗಿದ್ದಾರೆ. ವಿಧಾನಸೌಧದಲ್ಲಿ ಪ್ರತಿಕ್ರಿಯೆ ಕೊಟ್ಟಿರೋದು ಬೈರತಿ ಸುರೇಶ್ ಅವರು. ನೋಡಿ, ಸುಮ್ಮನೆ ಗಾಳಿಲಿ ಗುಂಡೊಡೆಯುವಂತ ಕೆಲಸ ಮಾಡಬಾರ್ದು. ಕಾಂಟ್ರಾಕ್ಟರ್ಸ್ ಅಂದು ಯಾವ ಮಧ್ಯವರ್ತಿಗಳು ಯಾರು ಏನು ಅಂತ ಸಾಕ್ಷಿ ಸಮೇತ ಹೇಳಿದ್ರೆ ಅದಕ್ಕೊಂದು ಬೆಲೆ ಇದೆ. ಇದೇ ಡೈಲಿ ಇದೆ ಚಾಳಿ ಆದ್ರೆ ಏನ್ ಮಾಡೋದು? ನಾವು ಇಲಾಖೆ ನಡೆಸೋದು ಹೆಂಗೆ? ಟೆಂಡರ್ ಕೊಡೋದಕ್ಕೂ ಮಿನಿಸ್ಟ್ರಿಗೆ ಏನ್ ಸಂಬಂಧ ಇರ್ತದೆ? ಅಧಿಕಾರಿಗಳು ಯಾರ್ಯಾರು ಎಲಿಜಿಬಲ್ ಇರ್ತಾರೆ, ಯಾರು ಇನ್ಎಲಿಜಿಬಲ್ ಇರ್ತಾರೆ, ಅವ್ರಿಗೆಲ್ಲ ನೋಡಿ ಪತ್ರಗಳು ಯಾರು ಕರೆಕ್ಟ್ ಇರ್ತಾರೆ. ಇಂಥವ್ರಿಗೆ ಈಗ ಹೆಬ್ಬಾಳದಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಹೆಬ್ಬಾಳದಲ್ಲೇ ಕೊಡ್ಬೇಕಾ? ಸುಮ್ಮನೆ ಎಕ್ಸಾಂಪಲ್, ಈಗೆಲ್ಲೋ ಮೈಸೂರಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೆದ್ರೆ ಮೈಸೂರಲ್ಲಿ ಯಾರು ಎಲಿಜಿಬಲ್ ಆಗ್ತಾರೆ ಅಂತ ಮೈಸೂರವ್ರಿಗೆ ಕೊಡ್ಬೇಕಾ? ಯಾರು ಎಲಿಜಿಬಲ್ ಆಗ್ತಾರೆ, ಯಾರು ಅದಕ್ಕೆ ಕರೆಕ್ಟ್ ಇರ್ತಾರೆ ಅವ್ರಿಗೇನೆ ಕೊಡೋಕಾಗುವಂಥದ್ದು. ಸುಮ್ಮನೆ ಈ ತರ ಗಾಳಿಲಿ ಗುಂಡೊಡೆಯುವಂತ ಕೆಲಸ ಯಾರು ನಮ್ಮ ಕಾಂಟ್ರಾಕ್ಟರ್ ಸಂಘದ ಅಧ್ಯಕ್ಷರು ಮಾಡಬಾರ್ದು. ಸುಮ್ಮನೆ ಯಾವ್ದಾದ್ರು ಸಾಕ್ಷಿ ಇದ್ದು ಈ ತರದ ಪರ್ಟಿಕ್ಯುಲರ್ ಕಂಪ್ಲೇಂಟ್ ಇದ್ರೆ ಕೊಡಬಹುದು. ಇದೆಲ್ಲ ಟ್ರಾನ್ಸ್ಪರೆಂಟ್ ಆಕ್ಟ್. ಟ್ರಾನ್ಸ್ಪರೆಂಟ್ ಅಲ್ಲಿ ಯಾರಿಗೂ ಒಬ್ಬನಿಗೂ ಯಾರು ಸಹಾಯ ಮಾಡಕ್ಕಾಗಲ್ಲ, ಮಿನಿಸ್ಟರ್ ಮಾಡಕ್ಕಾಗಲ್ಲ, ಅಧಿಕಾರಿಗಳು ಮಾಡಕ್ಕಾಗಲ್ಲ. ಟ್ರಾನ್ಸ್ಪರೆಂಟ್ ಆಕ್ಟ್ ಅಲ್ಲಿ
ಎಷ್ಟೆಷ್ಟು ಲೋಯೆಸ್ಟ್ ಯಾವುದು ಹೈಯೆಸ್ಟ್ ಯಾವುದು ಎಷ್ಟು ಪರ್ಸೆಂಟು ಏನು ಕೆಲಸ ಏನು ವೆಹಿಕಲ್ಸು ಏನು RMC ಯಾವ್ಯಾವ್ದು ಏನಿದೆ ಅವ್ರಿಗೇನೆ ಕೊಡಕ್ ಬರೋದು. ಸುಮ್ಮನೆ ಅವ್ರು ಏನೇನೋ ಹೇಳಿದ್ರೆ ಇದಕ್ಕೆಲ್ಲ ನಾವು ಉತ್ತರ ಕೊಟ್ರೆ ಸರಿ ಇಲ್ಲ. ಇದನ್ನ ಕಾನೂನು ಪ್ರಕಾರ ಯಾವರಿಗೆ ಅಧಿಕೃತವಾಗಿ ಯಾರು ಅರ್ಹರಾಗ್ತಾರೆ ಅವ್ರಿಗೇನೆ ಟೆಂಡರ್ ಕೊಡುವಂಥದ್ದು, ಸಾಕ್ಷಿ ಸಮೇತ ಹೇಳ್ಬೇಕಷ್ಟೇ. ಬಿಲ್ ರಿಲೀಸ್ ಮಾಡಕ್ ನಾವು ಈಗಾಗಲೇ ಕ್ರಮ ತಗೊಂಡಿದ್ದೀವಿ. ನಾವು ಬಿಲ್ ರಿಲೀಸ್ ಮಾಡಕ್ಕೆ ಈಗಾಗಲೇ ಫೈನಾನ್ಸ್ ಅವರು ಹೇಳಿದ್ದಾರೆ. ಅಮೃತ್ 1ನಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಆದಂತ ಕೆಲಸಗಳಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಪತ್ರ ಬರೆದಿದ್ರು. ನನ್ನ ಹತ್ರ ಬಂದು ಭೇಟಿ ಮಾಡಿದ್ರು ಮಂಜುನಾಥ್. ಅದ್ರ ಪ್ರಕಾರ ನಾವು ಕ್ರಮ ತಗೊಂಡಿದ್ದೀವಿ. ಈಗ ಫೈನಾನ್ಸ್ ಅವರು ಹೇಳಿದ್ದಾರೆ ಅದೊಂದು 500 ಕೋಟಿ ಬ್ಯಾಲೆನ್ಸ್ ಇದೆ, 300 ಕೋಟಿ 200ರಿಂದ 300 ಕೋಟಿ ದುಡ್ಡು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಿದ ತಕ್ಷಣ ಸೀನಿಯಾರಿಟಿ ಯಾರ್ಯಾರು ಇದೆಯೋ ಆ ದುಡ್ಡೆಲ್ಲ ಕೊಡ್ತೀವಿ. ಬಟ್ ಈ ಸೆಂಟ್ರಲ್ ಏಜೆಂಟ್ಸ್ ಇವೆಲ್ಲ ಸುಮ್ಮನೆ ಮಾತಾಡಬಾರ್ದು ಅದನ್ನೆಲ್ಲ. ಇಲ್ಲ ಆ ಪತ್ರ ಆ ಥರ ಅಲ್ಲಮ್ಮ, ನನಗೆ ಭೇಟಿ ಮಾಡಿದ್ರು, ಬಿಲ್ಸ್ ಕೊಡ್ತಾ ಇಲ್ಲ ಅಂತ ಭೇಟಿ ಮಾಡಿದ್ರು, ಪ್ಯಾಕೇಜ್ ಮಾಡಬಾರ್ದು ಅಂತ ಭೇಟಿ ಮಾಡಿದ್ರು. ಈಗ 1500 ಟೆಂಡರ್ಸ್ ಇರ್ತದೆ, ಕೆಲಸ ವರ್ಕ್ಸ್ ಇರ್ತದೆ, 1500 ಟೆಂಡರ್ ಮಾಡಕ್ಕೆ. ಗುತ್ತಿಗೆದಾರ ಸಂಘದ ವತಿಯಿಂದ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಸಚಿವ ಬೈರತಿ ಸುರೇಶ್ ವಿರುದ್ಧವೂ ಕೂಡ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಎರಡೆರಡು ಕಡೆ ಇವತ್ತು ಒಂದಷ್ಟು ಕಚೇರಿಗಳನ್ನ ಮಾಡಿಕೊಂಡಿದ್ದಾರೆ, ಅಲ್ಲಿ ಮಧ್ಯಸ್ಥಿಕೆಯನ್ನ ಮಾಡಲಾಗುತ್ತೆ, ಮಧ್ಯವರ್ತಿಗಳು ಅಲ್ಲಿರ್ತಾರೆ ಅನ್ನುವ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಇದಕ್ಕೆ ಗರಂ ಆಗಿದ್ದಾರೆ ಬೈರತಿ ಸುರೇಶ್ ಅವರು. ಸುಮ್ಮನೆ ಗಾಳಿಯಲ್ಲಿ ಗುಂಡನ್ನ ಹೊಡೆಯಬಾರದು ಗುತ್ತಿಗೆದಾರರು ಅಂತ ಹೇಳಿದ್ದಾರೆ. ಅವರು ಮಾಡ್ತಾ ಇರುವಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು, ಇದಕ್ಕೆಲ್ಲ ಉತ್ತರವನ್ನ ಕೊಡಲ್ಲ, ಸಾಕ್ಷಿ ಸಮೇತ ಅರ್ಹರಿಗೆ ಮಾತ್ರ ಟೆಂಡರ್ ಅನ್ನ ಕೊಡ್ತೀವಿ ಅಂತೇಳಿ ಗುತ್ತಿಗೆದಾರರು ಏನು ಆರೋಪವನ್ನ ಮಾಡಿದ್ರು ಆ ವಿಚಾರಕ್ಕೆ ಗರಂ ಆಗಿದ್ದಾರೆ. ವಿಧಾನಸೌಧದಲ್ಲಿ ಪ್ರತಿಕ್ರಿಯೆ ಕೊಟ್ಟಿರೋದು ಬೈರತಿ ಸುರೇಶ್ ಅವರು. ನೋಡಿ, ಸುಮ್ಮನೆ ಗಾಳಿಲಿ ಗುಂಡೊಡೆಯುವಂತ ಕೆಲಸ ಮಾಡಬಾರ್ದು ಕಾಂಟ್ರಾಕ್ಟರ್ಸ್ ಸಂಘದವ್ರು. ಯಾವ ಮಧ್ಯವರ್ತಿಗಳು ಯಾರು ಏನು ಅಂತ ಸಾಕ್ಷಿ ಸಮೇತ ಹೇಳಿದ್ರೆ ಅದಕ್ಕೊಂದು ಬೆಲೆ ಇದೆ. ಇದೇ ಡೈಲಿ ಇದೆ ಚಾಳಿ ಆದ್ರೆ ಏನ್ ಮಾಡೋದು ನಾವು? ಇಲಾಖೆ ನಡೆಸೋದು ಹೆಂಗೆ? ಟೆಂಡರ್ ಕೊಡೋದಕ್ಕೂ ಮಿನಿಸ್ಟ್ರಿಗೆ ಏನ್ ಸಂಬಂಧ ಇರ್ತದೆ? ಅಧಿಕಾರಿಗಳು ಯಾರ್ಯಾರು ಎಲಿಜಿಬಲ್ ಇರ್ತಾರೆ, ಯಾರು ಇನ್ಎಲಿಜಿಬಲ್ ಇರ್ತಾರೆ, ಅವ್ರಿಗೆಲ್ಲ ನೋಡಿ ಪತ್ರಗಳು ಯಾರು ಕರೆಕ್ಟ್ ಇರ್ತಾರೆ ಇಂಥವ್ರಿಗೆ. ಈಗ ಹೆಬ್ಬಾಳದಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಹೆಬ್ಬಾಳದಲ್ಲೇ ಕೊಡ್ಬೇಕಾ? ಸುಮ್ಮನೆ ಎಕ್ಸಾಂಪಲ್, ಈಗೆಲ್ಲೋ ಮೈಸೂರಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೆದ್ರೆ ಮೈಸೂರಲ್ಲಿ ಯಾರು ಎಲಿಜಿಬಲ್ ಆಗ್ತಾರೆ ಅಂತ ಮೈಸೂರವ್ರಿಗೆ ಕೊಡ್ಬೇಕಾ? ಯಾರು ಎಲಿಜಿಬಲ್ ಆಗ್ತಾರೆ, ಯಾರು ಅದಕ್ಕೆ ಕರೆಕ್ಟ್ ಇರ್ತಾರೆ ಅವ್ರಿಗೇನೆ ಕೊಡೋಕೆ ಆಗುವಂಥದ್ದು. ಸುಮ್ಮನೆ ಈ ತರ ಗಾಳಿಲಿ ಗುಂಡೊಡೆಯುವಂತ ಕೆಲಸ ಯಾರು ನಮ್ಮ ಕಾಂಟ್ರಾಕ್ಟರ್ ಸಂಘದ ಅಧ್ಯಕ್ಷರು ಮಾಡಬಾರ್ದು. ಸುಮ್ಮನೆ ಇದು ಯಾವ್ದಾದ್ರು ಸಾಕ್ಷಿ ಇದ್ದು ಈ ತರದ ಪರ್ಟಿಕ್ಯುಲರ್ ಕಂಪ್ಲೇಂಟ್ ಇದ್ರೆ ಕೊಡಬಹುದು. ಇದೆಲ್ಲ ಟ್ರಾನ್ಸ್ಪರೆಂಟ್ ಆಕ್ಟ್. ಟ್ರಾನ್ಸ್ಪರೆಂಟ್ ಅಲ್ಲಿ ಯಾರಿಗೂ ಒಬ್ಬನಿಗೂ ಯಾರು ಸಹಾಯ ಮಾಡಕ್ಕಾಗಲ್ಲ, ಮಿನಿಸ್ಟರ್ ಮಾಡಕ್ಕಾಗಲ್ಲ, ಅಧಿಕಾರಿಗಳು ಮಾಡಕ್ಕಾಗಲ್ಲ. ಟ್ರಾನ್ಸ್ಪರೆಂಟ್ ಆಕ್ಟ್ ಅಲ್ಲಿ ಎಷ್ಟೆಷ್ಟು ಲೋಯೆಸ್ಟ್ ಯಾವುದು ಹೈಯೆಸ್ಟ್ ಯಾವುದು ಎಷ್ಟು ಪರ್ಸೆಂಟು ಏನು ಕೆಲಸ ಏನು ವೆಹಿಕಲ್ಸು ಏನು RMC ಯಾವ್ಯಾವ್ದು ಏನಿದೆ ಅವ್ರಿಗೇನೆ ಕೊಡಕ್ ಬರೋದು. ಸುಮ್ಮನೆ ಅವ್ರು ಏನೇನೋ ಹೇಳಿದ್ರೆ ಇದಕ್ಕೆಲ್ಲ ನಾವು ಉತ್ತರ ಕೊಟ್ರೆ ಸರಿ ಇಲ್ಲ. ಇದನ್ನ ಕಾನೂನು ಪ್ರಕಾರ ಯಾವರಿಗೆ ಅಧಿಕೃತವಾಗಿ ಯಾರು ಅರ್ಹರಾಗ್ತಾರೆ ಅವ್ರಿಗೇನೆ ಟೆಂಡರ್ ಕೊಡುವಂಥದ್ದು, ಸಾಕ್ಷಿ ಸಮೇತ ಹೇಳ್ಬೇಕಷ್ಟೇ. ಬಿಲ್ ರಿಲೀಸ್ ಮಾಡಕ್ ನಾವು ಈಗಾಗಲೇ ಕ್ರಮ ತಗೊಂಡಿದ್ದೀವಿ. ನಾವು ಬಿಲ್ ರಿಲೀಸ್ ಮಾಡಕ್ಕೆ ಈಗಾಗಲೇ ಫೈನಾನ್ಸ್ ಅವರು ಹೇಳಿದ್ದಾರೆ. ಅಮೃತ್ 1ನಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಆದಂತ ಕೆಲಸಗಳಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಪತ್ರ ಬರೆದಿದ್ರು. ನನ್ನ ಹತ್ರ ಬಂದು ಭೇಟಿ ಮಾಡಿದ್ರು ಮಂಜುನಾಥ್. ಅದ್ರ ಪ್ರಕಾರ ನಾವು ಕ್ರಮ ತಗೊಂಡಿದ್ದೀವಿ. ಈಗ ಫೈನಾನ್ಸ್ ಅವರು ಹೇಳಿದ್ದಾರೆ ಅದೊಂದು 500 ಕೋಟಿ ಬ್ಯಾಲೆನ್ಸ್ ಇದೆ, 300 ಕೋಟಿ 200ರಿಂದ 300 ಕೋಟಿ ದುಡ್ಡು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಿದ ತಕ್ಷಣ ಸೀನಿಯಾರಿಟಿ ಯಾರ್ಯಾರು ಇದೆಯೋ ಆ ದುಡ್ಡೆಲ್ಲ ಕೊಡ್ತೀವಿ. ಬಟ್ ಈ ಸೆಂಟ್ರಲ್ ಏಜೆಂಟ್ಸ್ ಇವೆಲ್ಲ ಸುಮ್ಮನೆ ಮಾತಾಡಬಾರ್ದು ಅದನ್ನೆಲ್ಲ. ಇಲ್ಲ ಆ ಪತ್ರ ಆ ಥರ ಅಲ್ಲಮ್ಮ, ನನಗೆ ಭೇಟಿ ಮಾಡಿದ್ರು, ಬಿಲ್ಸ್ ಕೊಡ್ತಾ ಇಲ್ಲ ಅಂತ ಭೇಟಿ ಮಾಡಿದ್ರು, ಪ್ಯಾಕೇಜ್ ಮಾಡಬಾರ್ದು ಅಂತ ಭೇಟಿ ಮಾಡಿದ್ರು. ಈಗ 1500 ಟೆಂಡರ್ಸ್ ಇರ್ತದೆ, ಕೆಲಸ ವರ್ಕ್ಸ್ ಇರ್ತದೆ, 1500 ಟೆಂಡರ್ ಮಾಡಕ್ಕೆ